ತಿಂಗಳಿಗೆ ದೇವರು ಕೊಟ್ಟಿರುವಂತಹ ಆಲೋಚನೆ ದೇವರ ಮಾರ್ಗದ ತಿಂಗಳು, ದ ಮಂತ್ ಆಫ್ ಗಾಡ್ಸ್ ವೇ. ಅದರಲ್ಲಿ ನಾನು ತಂದು ನಿಲ್ಲಿಸಿದಂಥ ಭಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಅದರ 35ನೇ ಅಧ್ಯಾಯಕ್ಕೆ ತಂದು ನಿಲ್ಲಿಸಿದೆ. ಇಸ್ ಇಟ್ ರೈಟ್? 8 ಮತ್ತು 9ನೇ ವಾಕ್ಯದ ಕಡೆಗೆ ಬಂದು ನಿಲ್ಲಿಸಿದೆ ನಾನು. ಬುಕ್ ಆಫ್ ಐಸಾಯ ಚಾಪ್ಟರ್ 35 ವರ್ಡ್ಸ್ 8 to 10. 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ. ಅಲ್ಲಿ ರಾಜಮಾರ್ಗ ಇರುವುದು. ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನಲ್ಲಿ ನಡೆಯನು ಅದು ದೇವ ಜನರಿಗಾಗಿ ಇರುವುದು. ಅಲ್ಲಿ ಹೋಗುವ ಮೂಢನ ದಾರಿ ತಪ್ಪನು. ಸಿಂಹ ಅಲ್ಲಿ ಇರೋದು, ಕ್ರೂರ ಜಂತು ಅಲ್ಲಿ ಸೇರಿದು ಕಾಣುವುದೇ ಇಲ್ಲ. ಬಿಡುಗಡೆ ಆದವರೇ ಅಲ್ಲಿ ನಡೆಯುವರು. ಯೆಹೋವನು ವಿಮೋಚಿಸುವ ಹಿಂತಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಈ ವರ್ಷದ ಆಲೋಚನೆಯನ್ನು ಇಲ್ಲಿ ನಾನು ಕನೆಕ್ಟ್ ಮಾಡ್ತೇನೆ. ನಿನ್ನ ಮನೆಯಲ್ಲಿ ಇನ್ನು ಸ್ತೋತ್ರ ಹಾಲೆಲೂಯ ದುಃಖ ನಿನ್ನ ಕಣ್ಣು ನೀರಿಗೆ ಬದಲಾಗಿ ದೇವರು ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಹಾಲೆಲೂಯ ಉತ್ಸಾಹ ಧ್ವನಿಯೊಡನೆ ಆಲಯದಲ್ಲಿ ಬಂದು ಪ್ರತಿಯೊಂದು ಸಂದರ್ಭಗಳು ಚೀಯೋನಿಗೆ ಸೇರುವರು. ಅಂದರೆ ಆಲಯದಲ್ಲಿ ಬರುವಾಗ ನೀನು ದುಃಖದೊಂದಿಗೆ ಬರೋದಿಲ್ಲ, ಕಣ್ಣು ನೀರೊಂದಿಗೆ ಬರೋದಿಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಅಂತ ಒಂದು ಬ್ರೇಕ್ ಥ್ರೂ ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಹೋಗುತ್ತೆ. ಕಮಾನ್, ಜನವರಿ ತಿಂಗಳ ಆರಂಭದ ದಿನದಲ್ಲೇ, ಆರಂಭದ ಗಳಿಗೆಯಲ್ಲಿ ದೇವರು ಮಾತನಾಡಿರೋದಾದರೆ ಅಲ್ಲಲ್ಲಿಯ ಫೆಬ್ರವರಿಗೆ ದೇವರು ಮರ್ತೋಗ್ಲಿಲ್ಲ. ದೇವರು ಪುನಃ ಉಚ್ಚರಿಸ್ತಾ ಇದ್ದಾನೆ, ಚೀಯೋನಿಗೆ ನೀನು ಬರುವುದು ಉತ್ಸಾಹ ಧ್ವನಿಯೊಡನೆ ಆಗಿರುತ್ತದೆ. ಹರ್ಷಾನಂದಗಳನ್ನು ಅನುಭವಿಸುವರು. ಹಲ್ಲೆಲೂಯಾ. ಹರ್ಷಾನಂದಗಳನ್ನು ಅನುಭವಿಸುವಿರಿ. ಎಷ್ಟು ಜನ ಹೇಳ್ತೀರಾ, ಇನ್ನು ನನ್ನ ಮನೆಯಲ್ಲಿ ಕಣ್ಣು ನೀರಲ್ಲ, ಅಲ್ಲೊಂದು ಜಾಯ್, ಅಲ್ಲೊಂದು ಸಂತೋಷ, ಹರ್ಷವನ್ನು ಕಾಣ್ತೇನೆ, ಆನಂದವನ್ನು ಕಾಣ್ತೇನೆ. ಕಮಾನ್, ಕೆಲವರು ಬಾಯಿ ತೆರಿತಾ ಇಲ್ಲ. ಬಾಯಿ ತೆರೆದು ಮಾತನಾಡ್ರಿ. ನೀವೇನು ನುಡಿತೀರೋ ದೇವರು ನಿಮಗಾಗಿ ಅದನ್ನು ಮಾಡಲಿ. ದೇವರು ಹೇಳ್ತಾನೆ, ನಿನ್ನನ್ನು ಮಾರ್ಗವನ್ನು ಹುಡುಕದೆ ಅಲ್ಲ, ದೇವರು ನಿನ್ನೊಟ್ಟಿಗೆ ಒಂದು ಶಾಶ್ವತವಾದ ಒಡಂಬಡಿಕೆ ಮಾಡ್ಕೊತಾ ಇದ್ದಾನೆ. Come on, God is making a covenant with you. That covenant is a permanent covenant. If you break the covenant, God will never break that covenant. ದೇವರು come on, somebody ಯಾರಿಗಾದ್ರೂ ಅರ್ಥ ಆಗಿದ್ರೆ ಅವರು ಮಾತ್ರ ಆಮೇಲೆ ಹೇಳ್ರಿ. ದೇವರು ನಿನ್ನೊಟ್ಟಿಗೆ ಒಂದು ಒಡಂಬಡಿಕೆ ಮಾಡ್ಕೊಳಕ್ಕೆ ರೆಡಿ ಇದ್ದಾನೆ. ಆರ್ ಯು ರೆಡಿ ಟು ಮೇಕ್ ಎ ಕವನೆಂಟ್ ವಿತ್ ಗಾಡ್? ದೇವರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀರಾ? ನಿನ್ನ ಸಂಗಡ ಮಾತ್ರ ಅಲ್ಲ, ನಿನ್ನ ಮಕ್ಕಳ ಸಂಗಡ, ನಿನ್ನ ತಲೆಮಾರುಗಳ ಸಂಗಡ ದೇವರು ಇವತ್ತು ಒಡಂಬಡಿಕೆ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ. ಯೆರೆಮೀಯನ ಪುಸ್ತಕ, ಬುಕ್ ಆಫ್ ಜೆರೆಮಾಯ 32ನೇ ಅಧ್ಯಾಯ, ಚಾಪ್ಟರ್ 32 verse 39 to 41, 41ನೇ ವಾಕ್ಯದವರೆಗೂ. ನಾನು ಅವರ ಹಿತವನ್ನ, ಅವರ ತರುವಾಯ ಅವರ ಮಕ್ಕಳ ಹಿತವನ್ನ ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನ, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಕಮಾನ್, ಈ ಸಭೆಯಲ್ಲಿ ಮಾತ್ರವಲ್ಲ, ನಮ್ಮನ್ನು ಹಿಂಬಾಲಿಸುವ, ನಮ್ಮನ್ನು ಅಲ್ಲಲ್ಲೇ ಫಾಲೋ ಮಾಡುವ ಪ್ರತಿಯೊಂದು ಜನರ ಬಳಿಯಲ್ಲೂ ಒಂದೇ ಮನಸ್ಸಿರುತ್ತೆ. ಅದರ ಅರ್ಥ ಏನು ಗೊತ್ತಾ? ಅಲ್ಲಿ ಭಿನ್ನತೆ ಇರೋದಿಲ್ಲ. ಭಿನ್ನತೆ ತರುವ ದುರಾತ್ಮನನ್ನ, ಸಂಬಂಧಗಳನ್ನು ಮುರಿಯುವ ದುರಾತ್ಮಗಳನ್ನ, ಬಾಂಧವ್ಯವನ್ನು ಕಡಿಯುವ ದುರಾತ್ಮಗಳನ್ನ, ಸಭೆಯನ್ನ ಕಡಿಯುವಂತಹ ದುರಾತ್ಮಗಳನ್ನ ದೇವರು ಮುರಿಯಕ್ಕೆ ಹೋಗ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಅದನ್ನು ನೀವು ಕಾಣ್ತೀರಾ ಎನ್ನುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ.
ಅಲ್ಲಿ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಇಲ್ಲ, ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಅಲ್ಲಿ ಎಲ್ಲರಿಗೂ ದೇವರು ಒಂದೇ ಮನಸ್ಸನ್ನು ಕೊಡ್ತಾನೆ. ಕಾರಣ ಈ ಮಾರ್ಗದಲ್ಲಿ ಅವರೆಲ್ಲರಿಗೂ ಏನ್ ಗೊತ್ತಾ, ಎಲ್ರಿಗೂ ಒಂದೇ ಮನಸ್ಸನ್ನು, ಒಂದೇ ಮನಸ್ಸು, ಒಂದೇ ಮಾರ್ಗ. ಎಟ್ಟಾಗ ಹೇಳ್ರಿ, ದೇವರಿಗೆ ನೋಡ್ರಿ, ಯೆರೆಮೀಯ 29:11 ಹೇಳುತ್ತದೆ, 29:11 ಹೇಳುತ್ತದೆ, ನಾನು ನಿಮ್ಮ ಕುರಿತಾಗಿ ಆಲೋಚಿಸುವ ಆಲೋಚನೆಗಳು ಅಹಿತಕರವಾದದಲ್ಲ, ಅದು ಅದು ಹಿತಕರವಾದದ್ದು. ಹಲೋ, ಆಮೇ. ದೇವರಿಗೊಂದು ಆಲೋಚನೆ ಇದೆ. ದೇವರು ಕೆಲವೊಂದು ತೀರ್ಮಾನ ತಗೊಂಡಾಗ ನಮ್ಮ ಬುದ್ಧಿಯಲ್ಲಿ ಅದು ಇಟ್ಕೋದಿಲ್ಲ. ಆಮೇಲೆ ನಾನೊಂದು ಈ ಮಾರ್ಗದಲ್ಲಿ ಇದು ಬಂದಾಗ ನಾನೊಂದು ಮಾತು ಎಚ್ಚರಿಸ್ತೀನಿ. ಸಹೋದರಿಯರೇ, ನಿಮ್ಮ ಮಕ್ಕಳು, ನಿಮ್ಮ ಗಂಡಂದಿರು ಆಲಯದಲ್ಲಿ ಸೇವೆ ಮಾಡಬೇಕು, ಅವರ ಆಲಯಕ್ಕೆ ನಂಬಿಗಸ್ತರಾಗಿರ್ಬೇಕು ಅಂತ ಕಣ್ಣೀರು ಸುರಿಸ್ಬೇಕಾಗಿರೋರು ನೀವೇ. ಅಲ್ಲಿ ನೀವು ಸ್ವಲ್ಪ ಎಡವಟ್ಟು ಮಾಡಿದ್ರಿ, ಸ್ತೋತ್ರ, ಮಕ್ಕಳ ದಾರಿಗೆ, ಗಂಡನ ದಾರಿಗೆ ಹೋಗ್ಬಿಡ್ತಾರೆ. ಕಡೆಗೆ ನೀನು ಒಂಟಿ ಉಳ್ಕೊಂಡು ಅಳಬೇಕಾಗುತ್ತೆ. ನಾನು ಹೇಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಾಗ ಶಿಷ್ಯರೆಲ್ಲ ಓಡೋಗ್ಬಿಟ್ರು. ಆದರೆ ಶಿಲುಬೆ ಕೆಳಗಡೆ ಇದ್ದಂಥ ಸ್ತ್ರೀಯರನ್ನು ನೋಡಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು ಗೊತ್ತಾ? ನೀವು ನನಗೋಸ್ಕರ ಯಾಕೆ ಕಳ್ತೀರ? ನಿಮಗೋಸ್ಕರವು ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಯಾರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದು? ನಾನು ಹೇಳಿದೆ, ಒಂದು ಸ್ತ್ರೀಯರ ದೊಡ್ಡ ಸಮೂಹವನ್ನ ದೇವರು 2024ರಲ್ಲಿ ಎಬ್ಬಿಸ್ತಾನೆ ನೋಡಿ. ಈಗ ಸ್ತೋತ್ರ ಹೇಳ್ತಾರೆ, ನೀವು ನನ್ನನ್ನು ಮರ್ತರು ಪ್ರವದನೆ ಮರೆಯಂಗಿಲ್ರಿ. ಸ್ತ್ರೀಯರ ಒಂದು ದೊಡ್ಡ ಸೈನ್ಯವನ್ನು ದೇವರು ಎಬ್ಬಿಸ್ತಾನೆ. ಅದಕ್ಕೆ ತಕ್ಕ ಹಾಗೆ ದೇವರು ಕೆಲವ್ರನ್ನ ಪ್ರಿಪೇರ್ ಮಾಡ್ತಾನೆ, ಕೆಲ ಕಾಂಟ್ಯಾಕ್ಟ್ಗಳನ್ನು ಕರ್ತಾನೆ, ಕನೆಕ್ಷನ್ಗಳನ್ನು ತರ್ತಾನೆ. ಆಮೇಲೆ ಎಲ್ಲೋ ಬಿದ್ದಿರೋ ಒಣಗೋಗಿರೋ ಎಲುಬುಗಳನ್ನೆಲ್ಲ ಜೋಡಿಸಿದಂಥ ದೇವರು ಈ ಚಿಂತೆಯಲ್ಲಿ ಬರುವಂಥವ್ರನ್ನ ಜೋಡಿಸದೇ ಇರ್ತಾನ? ಚರ್ಮ ಇಲ್ಲ, ನರ ಇಲ್ಲ, ಒಂದೊಂದು ಮೂಳೆಗಳು ಒಂದೊಂದು ಕಡೆ ಬಿದ್ದೋಗಿದೆ, ಎಲುಬುಗಳು ಒಣಗೋಗಿದೆ, ಅದಕ್ಕೆ ಜೀವ ಇಲ್ಲ. ಆದರೂ ಟಕ್ಕ 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 ಅಂತ ಸೌಂಡ್ ಆಗ್ತಾ ಇದೆ, ಚರ್ಮ ಬರ್ತಾ ಇದೆ, ನರ ಬರ್ತಾ ಇದೆ, ಎಲುಬು ಬರ್ತಾ ಇದೆ. ಹಾಗಿದ್ರೆ ನೋಡ್ರಿ, ಒಂದು ಹೇಳ್ತೀನಿ, ದೇವರು ವಾಗ್ದಾನ ಮಾಡಿದ್ರೆ ದೇವರ ಆ ವಾಗ್ದಾನ ನೆರವೇರಿಸೋದಿಕ್ಕೆ ತನ್ನ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಸಿದ್ಧ ಮಾಡ್ತಾನೆ. ನನಗೆ ಒಂದು ತೀರ್ಮಾನ, ನನ್ನ ಆಯುಷ್ಕಾಲ ಪೂರ್ತಿಯಾಗಿ ನನ್ನ ದೇವ್ರ ಹತ್ರ ಇಟ್ಟಿರೋ ತೀರ್ಮಾನ, ಅಪ್ಪನ ದುಡ್ಡಲ್ಲೋ, ಮಾವನ ದುಡ್ಡಲ್ಲೋ, ಮಕ್ಕಳ ದುಡ್ಡಲ್ಲೋ, ಇಲ್ಲ ಹೆಂಡತಿ ದುಡ್ಡಲ್ಲೋ ಬದುಕಬಾರ್ದು ಅನ್ನೋ ಒಂದು ನಿರ್ಬಂಧ ನನಗಿದೆ. ಅದು ನನ್ನ ತೀರ್ಮಾನ. ಎಲ್ರಿಗೂ ಹಂಗೆ ಆಗ್ಬೇಕಂತಿಲ್ಲ. ಕೆಲ ಗಂಡಂದಿರು ಹೆಂಡತಿರೋ ದುಡ್ದು ಹಾಕಿದ್ರೆ, ಇನ್ನೂ ಕೆಲ್ಸಕ್ಕೆ ಹೋಗಿಲ್ವ ನೀನು, ಏನು ಇನ್ನೂ ಇಲ್ಲೇ ಇದೆಯಾ ಅಂತಾರೆ. ಸ್ತೋತ್ರ. ಅವ್ರ ದುಡಿಮೆಯಲ್ಲಿ ಬದುಕ ಗಂಡಂದಿರು ಇರ್ತಾರೆ, ಅವ್ರಿಗೇನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಸ್ತೋತ್ರ. ಆಮೇಲೆ ಒಡಂಬಡಿಕೆ ಮಾಡುವಾಗ ನನ್ನ ಕಷ್ಟದಲ್ಲೂ ಸುಖದಲ್ಲೂ, ರೋಗದಲ್ಲೂ ಸೌಖ್ಯದಲ್ಲೂ, ದಾರಿದ್ರ್ಯದಲ್ಲೂ ಸಮೃದ್ಧಿಯಲ್ಲೂ, ಜೀವಿತದ ಯಾವ ಮಟ್ಟದಲ್ಲಾದರೂ ನಾನು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಪೋಷಿಸ್ತೀನಿ. ಎಲ್ಲ ಪೋಷಿಸ್ತೀಯಾ? ಎಲ್ಲ ಪೋಷಿಸ್ತಾ ಇದೆಯಾ? ಸ್ತೋತ್ರ. ಪೋಷಿಸೋದ ಸ್ತೋತ್ರ. ಅದು ಘೋಷಿಸಿದ್ದಷ್ಟೇ, ಪೋಷಿಸೋದು ಇಲ್ಲವೇ ಇಲ್ಲ. ಸೊ ಲೇಡೀಸ್, ಈ ಮಕ್ಕಳಿಗೆ ನಿಮ್ಮ ದೊಡ್ಡ ಸ್ಥಿತಿಯನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ
ನೀವು ಹಾದು ಬಂದ ಕಷ್ಟ ಮಾರ್ಗಗಳನ್ನು ಎಚ್ಚರಿಸ್ತಾ ಬನ್ನಿರಿ. ಲುಕ್, ಒಂದು ಕಾಲದಲ್ಲಿ ನಾವು ಭಾಳ ಕಷ್ಟ ಬಿದ್ದು ಬಂದಿದ್ದೀವಿ. ಇದನ್ನು ಹೇಳ್ಕೊಡ್ರಿ, ಅಹಂಕಾರ ಬರೋದಿಲ್ಲ. ನಾವು ಮಾಡೋ ತಪ್ಪೇನು ಗೊತ್ತಾ? ಮಕ್ಕಳಿಗೆ ಐಫೈಯಲ್ಲೇ ಮಾತಾಡೋದು. ಓ ಯು ಆರ್ ಅಂದ ಅವರು, ಆದರೂ ನಿನಗಿಂತ 100 ಪಟ್ಟು ಮೇಲ್ಕೊಬಿಡ್ತಾರೆ. ಸೋತ್ರ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಬಾಪ್ 1 ನಂಬರಿ ಬೇಟಾ 10 ನಂಬರಿ ಅಂತ. ಆಮೇಲೆ ಯಾಕಂದ್ರೆ ಅವಕಾಶ ಮಾಡಿಕೊಡ್ತೀರಾ? ಆಮೇಲೆ ನಿಮ್ಮ ಎಚ್ಚರದಲ್ಲಿ ಇಲ್ಲ. ಓಕೆ, ನನ್ನ ವಿಷಯ ಅದಲ್ಲ. ನನ್ನ ವಿಷಯ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಕುರಿತು ಯೋಚಿಸುವ ಆಲೋಚನೆಗಳು ಅಹಿತಕರವಾದ ಆಲೋಚನೆಗಳಲ್ಲ, ಅದು ಹಿತಕರವಾದಂಥ ಆಲೋಚನೆ. ಗಾಡ್ ಲವ್ಸ್ ಅಸ್. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಮಗೆ ಒಳ್ಳೇದಾಗಬೇಕಂತ ಬಯಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಈಗ ನಾವು ಓದಿದಂಥ 39ನೇ ಅಧ್ಯಾಯದಲ್ಲಿ, ಈ 32ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ, 39ನೇ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ತೋತ್ರ. ದೇವರು ನಿಮ್ಮ ತರುವಾಯ, ನಿಮ್ಮ ತರುವಾಯ ಅವರ ಮಕ್ಕಳ ಹಿತವನ್ನು, ನಾನು ಅವರ ಹಿತವನ್ನು ಮಾತ್ರ ಅಲ್ಲ, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ, ಗಟ್ಟಿಯಾಗಳ್ರಿ, ಸದಾ ಉಪವಾಸ ಪ್ರಾರ್ಥನೆ ಬಂದಾಗ ದೇವರಲ್ಲಿ, 3 ತಿಂಗಳಾದ ಮೇಲೆ ತಿರ್ಗಾ ಆ ರೋಗದಲ್ಲಿ, ಸ್ತೋತ್ರ ಹೇಳದೆ ಇದ್ದಾಗ ನಿಮ್ಮಲ್ಲಿ, ಸದಾ ನನ್ನಲ್ಲಿ. ದೇವರ ಬಯಕೆ ಏನು ಗೊತ್ತಾ? ವಾಟ್ ಈಸ್ ದ ಡಿಸೈರ್ ಆಫ್ ಗಾಡ್? ಯು ಮಸ್ಟ್ ಆಲ್ವೇಸ್ ಬಿ ವಿತ್ ಹಿಮ್. ನೀನು ಅವನಲ್ಲೇ ಇರಬೇಕು, ಅವನು ನಿನ್ನಲ್ಲಿ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿರುವುದಾದರೆ ಅವನೇ ಹೆಚ್ಚಿನ ಫಲವನ್ನು ಕೊಡುವವನಾಗಿರ್ತಾನೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಹಲೋ, ಕಮ್ ಆನ್. ದೇವರ ಬಯಕೆ, ಯು ಕ್ಯಾನ್ ನಾಟ್ ಗೋ ಅವೇ ಫ್ರಮ್ ಮೀ. ನೀನು ನನ್ನಿಂದ ದೂರ ಹೋಗಬಾರ್ದು. ನನ್ನ ಮಕ್ಕಳನ್ನ ನಾನು ಪ್ರೀತಿಸ್ತೇನೆ. ಐ ಲವ್ ಮೈ ಕಿಡ್ಸ್. ಅವರು ಮನೆಯಲ್ಲಿದ್ದಾಗ ಬೈತೀನಿ, ಗದರ್ತೀನಿ, ಜಾಲಿಯಾಗಿರ್ತೀನಿ. ಅವ್ರಿಗೆ ಯೋಚನೆ ಮಾಡೋದು, ಏನು ಈ ಡ್ಯಾಡಿ ಒಂದ್ಸತಿ ಜಾಲಿಯಾಗಿರ್ತಾರೆ, ಒಂದ್ಸತಿ ನೋಡಿದ್ರೆ ಬೈತಾರೆ ಅಂತ ಅನಿಸ್ಬೋದು. ಆಮೇಲೆ ಅದೇ ಸಮಯದಲ್ಲಿ ಮಕ್ಕಳು ದೂರ ಇರುವಾಗ ನಮಗೆಷ್ಟು ಫೀಲಿಂಗ್ ಆಗುತ್ತೆ ಗೊತ್ತಾ? ಅಯ್ಯೋ, ತಿಂದ್ಲೋ ಇಲ್ವೋ, ಅಲ್ಲೇ ಫುಡ್ ಹೆಂಗಿದೆಯೋ, ಆರೋಗ್ಯ ಹೆಂಗಿದೆಯೋ, ವಾತಾವರಣ ಹೆಂಗಿದೆಯೋ. ಎಲ್ಲ ತಂದೆ ತಾಯಿಗಳು ಎತ್ತವ್ರಿಗೆ ಅಗಣನ ಮುದ್ದಂತೆ, ಸುಮ್ಮನೆ ನೀವು ನನ್ನನ್ನು ದುರ್ಗುಟ್ಟು ನೋಡಬೇಡ್ರಿ, ಏನೋ ಪಾಸ್ಟ್ರು ಮಾತ್ರ ಸ್ಪೆಷಲು, ನಾವೆಲ್ಲ ಹಂಗೇನಿಲ್ಲಪ್ಪ ಅನ್ನೋ ರೀತಿಯಲ್ಲಿ ಕೂತಿದ್ದೀರ. ಎಲ್ಲರೂ ಹಂಗೆ, ಹೌದಲ್ವಾ? ಹೌದಲ್ವಾ? ಆಮೇಲೆ ನೀವು ದೋಷಿಗಳಾದ ನೀವು ನಿಮ್ಮ ಮಕ್ಕಳನ್ನು ಇಷ್ಟು ಪ್ರೀತಿಸುವುದಾದರೆ ಪರಲೋಕದ ತಂದೆ ನಮ್ಮನ್ನು ಎಷ್ಟು ಪ್ರೀತಿಸ್ಬೇಕು? ಅವನ ಆಸೆ ಏನಂತ ಯೋಚನೆ ಮಾಡಬೇಕಲ್ವಾ? ಅವನ ಡಿಸೈರ್ ಏನಂತ ನೀವು ತಿಳ್ಕೊಬೇಕಲ್ಲ? ಅವನ ಮನಸ್ಸನ್ನು ನೀನು ಅರ್ಥ ಮಾಡ್ಕೊಬೇಕಲ್ಲ? ನೀನು ಅವನ ಜೊತೆಯಲ್ಲಿ ಸದಾ ಕಾಲ ಭಯಭಕ್ತಿಯಲ್ಲಿ ಇರಬೇಕೆನ್ನೋದು ದೇವರು ಬಯಸುವಂತನಾಗಿದ್ದಾನೆ. ಇವತ್ತು ಇದರಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಒಂದು ತೀರ್ಮಾನ ತೆಗೆದುಕೋ. You must take a decision. I love my God. More than anything, I love my God. ನನ್ನ ದೇವರನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆಮೇಲೆ ಸದಾ ಕಾಲ ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ. ಅಂದರೆ ನೋಡ್ರಿ, ಆ ಮನಸ್ಸನ್ನು, ಆ ಮಾರ್ಗವನ್ನು ದೇವರೇ ಕೊಡಬೇಕು. ಅನುಗ್ರಹಿಸುವನು ಅಂದರೆ ಏನರ್ಥ? ದೇವರ ಆಶೀರ್ವಾದ ಸಿಗಬೇಕು ನಿನಗೆ. ಸುಮ್ಮನೆ ನಡೆಯಲ್ಲ. ಕೆಲವ್ರು ನೋಡ್ರಿ, ನೀವು ನೋಡ್ರಿ, ಬೇಕಾದ್ರೆ ನೀವೇ ಯೋಚನೆ ಮಾಡ್ರಿ. ನಾವು ಎಷ್ಟು ಹೇಳಿದ್ರು ಕ್ಯಾರೇ ಅನ್ನಲ್ಲ. ಯಾಕಂದ್ರೆ ಆ ಮನಸ್ಸು ದೇವ್ರು ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಹೌದಲ್ವಾ?
ಪ್ರೈಸ್ ಗಾಡ್. ದೇವರು ನಿನ್ನನ್ನು ಕುರಿತು ಇಷ್ಟಪಡೋದು ಏನು ಗೊತ್ತಾ? ಅವನ ಮನಸ್ಸಿನಲ್ಲಿ ಭಾವನೆ, ಅದೇ ಅವನ ಸೀಕ್ರೆಟ್. ಆ ಸೀಕ್ರೆಟ್ ನಿನ್ನ ಹಿತ ಮಾತ್ರ ಅಲ್ಲ, ತನ್ನನ್ನು ಸನ್ಮಾನಿಸುವವರನ್ನು ಅವನು ಸನ್ಮಾನಿಸೋದು ಹೇಗೆ ಅಂದರೆ ತಲೆಮಾರುಗಳನ್ನು. ಎಕ್ಸೋಡಸ್ 20:20 6ನೇ ವಾಕ್ಯ. ಐ ಆಮ್ ಸಾರಿ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೆಗೂ 1000 ತಲೆಗಳವರೆಗೆ ದಯ ತೋರಿಸುವವನಾಗಿ. ಅಪ್ಪ, ಎಷ್ಟು? ಒಂದು ವರ್ಷಕ್ಕೆ ಒಂದು ಮಗು ಇಟ್ಕೊಂಡ್ರು ಸೋತ್ರ, ನಿನಗೆ ಮದುವೆ ಆಗೋದೇ 25ನೇ ವಯಸ್ಸಿಗೆ ಅನ್ಕೋ. ಮದುವೆ ಆಗಿ 1 ವರ್ಷ ಆದಮೇಲೆ ಒಂದು ಮಗು ಆಯಿತು ಅನ್ಕೋ. ಅಲ್ಲಿಂದ 1000 ತಲೆಮಾರು ಸೋತ್ರ ಅಂದರೆ ನೀನು ಬದುಕೇ ಇರಲ್ಲ, ನೀನಿರಲ್ಲ. ತಲೆಮಾರುಗಳನ್ನು ದೇವ್ರು ಏನು ಮಾಡ್ತಾನಂತೆ? ಆಶೀರ್ವಾದ ಮಾಡ್ತಾನಂತೆ. 1000 ತಲೆಮಾರುಗಳನ್ನು ದಯೆ ತೋರಿಸುವವನಾಗಿಯೂ ಇದ್ದೇನೆ. ಆಮೇಲೆ ಆದ್ರೆ ನಿನ್ನ ದೇವರಾದ ಯೆಹೋವನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಆಮೇಲೆ ನಿನ್ನ ತಲೆಮಾರುಗಳನ್ನು ದೇವರ ಅಜೆಂಡಾದಲ್ಲಿ ದೇವರಿಟ್ಟಿದ್ದಾನೆ. ಕಮಾನ್, ದೇವರ ಅಜೆಂಡಾದಲ್ಲಿ ಇಟ್ಟಿದ್ದಾನೆ. ಮನುಷ್ಯನ ಸ್ವಭಾವ ಏನು ಗೊತ್ತಾ? ಸೋತ್ರ, ಎಷ್ಟು ನಿಮ್ಮಿಂದ ಕಸ್ಕೊಳಕ್ಕಾಗುತ್ತೆ ಎಲ್ಲ ಕಸ್ಕೊಂಡು ಆಮೇಲೆ ನಿಮಗೆ ಜೂಟ್ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ದೇವ್ರು ಹಂಗಲ್ಲ. ನೀನು ಎಷ್ಟೇ ವರ್ಷಗಳು ಕಳೆದ್ರು ದೇವರು ತನ್ನ ಒಡಂಬಡಿಕೆಯಿಂದ ಚೇಂಜ್ ಆಗಲ್ಲ. Hallelujah. What a mighty God we serve. ದೇವರಿಗೆ ಎಂಥ ಮಹಿಮೆ ಉಳ್ಳ ದೇವರು ನಾವು ಸೇವಿಸ್ತಾ ಇದ್ದೇವೆ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. Come on, put our hands together and praise him. 2 ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ಜೆರೆಮಯ 32:39. ನಾನು ಅವರ ಹಿತವನ್ನ, ಅವರ ತರುವಾಯ ಅವರ ಮಕ್ಕಳ ಹಿತವನ್ನ ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹಾಲೆಲೂಯ. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬ ಶಾಶ್ವತ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅಂದರೆ ನಾನು ಈ ಒಡಂಬಡಿಕೆಯಿಂದ ಹಿಂಜರಿದು ಹೋಗೋದಿಲ್ಲ. ಮನುಷ್ಯರು ದ್ರೋಹ ಮಾಡಿ ಹೋಗ್ಬೋದು, ಮನುಷ್ಯರು ಮೋಸ ಮಾಡಿ ಹೋಗ್ಬೋದು, ಅದರ ಪರಲೋಕದ ದೇವರು ಒಂದು ಕಾಲದಲ್ಲೂ ನಿಮಗೆ ಮೋಸ ಮಾಡೋದಿಲ್ಲ. ಹಲ್ಲೆಲೂಯ. ಇದಕ್ಕೆ ಪರಿಶುದ್ಧಾತ್ಮನೇ ಗ್ಯಾರಂಟಿ. ದೇವರ ವಾಕ್ಯ ಗ್ಯಾರಂಟಿ. ಆಮೇಲೆ ದೇವರು ಶಾಶ್ವತವಾದ ಒಡಂಬಡಿಕೆ ಮಾಡ್ಕೊತಾ ಇದ್ದಾನೆ. ಶಾಶ್ವತವಾದ ಒಡಂಬಡಿಕೆನ ಅವರೊಂದಿಗೆ ಮಾಡಿಕೊಳ್ಳೋನು. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ನೋಡಿದ್ರ, ನನ್ನಿಂದ ಅಗಲದಂತೆ, ದಟ್ ಮೀನ್ಸ್ ನನ್ನಿಂದ ದೂರವಾಗದಂತೆ. ಒಬ್ಬರನ್ನ ದೇವರು ಬಿಟ್ಕೊಡೋದಿಲ್ಲ. ನಿನ್ನ ಕುಟುಂಬವನ್ನು ದೇವರು ಬಿಟ್ಕೊಡೋದಿಲ್ಲ ಸಹೋದರಿ. ಹೋರಾಟ ಇದೆ, ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಅಲ್ಲೆಲ್ಲೂಯ, ನಾನು ಅವ್ರ ಮೇಲೆ ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ. ಶತ್ರುವೇ, ನೀನು ಮುಟ್ಟೋಕ್ಕೆ ಬಿಡೋದಿಲ್ಲ, ನೀನು ಚೆಂಡಾಡೋದಕ್ಕೆ ನಾನು ಬಿಡೋದಿಲ್ಲ. ಬಿಕಾಸ್ ಮೈ ಕವನೆಂಟ್ ಇಸ್ ದೇರ್ ವಿತ್ ದೆಮ್. ನನ್ನ ಒಡಂಬಡಿಕೆ ಅವರ ಮೇಲೆ ಇದೆ. Why we are so bold? Why we are so courageous? We have the covenant. Amen. Amen. ಆ ಒಡಂಬಡಿಕೆ, ಒಂದು ಒಡಂಬಡಿಕೆ ಏನು ಗೊತ್ತಾ? ನೀವು ಎಲ್ಲ ದೇವ್ರನ್ನ ಬಿಟ್ಟು ಹೋಗ್ದಿರಂಗೆ ನೋಡ್ಕೊಳೋದು. ಅಂದ್ರೆ ಮೂಗ್ದಾರ ಆಗ್ತಾರೆ ದೇವರು. ಇನ್ನೆಲ್ಲಾದ್ರೂ ಹೋದ್ರೆ, ಎಡಕ್ಕಾದ್ರೂ ಹೋದ್ರೆ ಏಯ್ ಲೆಫ್ಟ್ ರೈಟ್. ಅದೇ ಅವಾಗೆ ಓದಿದ ವಾಕ್ಯದಲ್ಲಿ, ನೀನು ನಡೆಯುವಾಗ ಇದಾಗಿದೆ ಮಾರ್ಗ ಎಂಬ, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗುವಾಗ ಹಿಂದ್ಗಡೆಯಿಂದ ಒಂದು ಶಬ್ದ ಬರೋದಕ್ಕೆ ಕಾರಣ ಏನು ಗೊತ್ತಾ? ಈ ಒಡಂಬಡಿಕೆ ನಿನ್ನ ಮೇಲೂ ನಿನ್ನ ತಲೆಮಾರಿನ ಮೇಲೆ ಇರೋದ್ರಿಂದ. Come on, somebody shout hallelujah. ನಿನ್ನ ಮಕ್ಕಳು ದಾರಿ ತಪ್ಪಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ.
ನನ್ನ ಮಕ್ಕಳು ಮದ್ಯಪಾನಕ್ಕೆ ಹೋಗೋದಿಲ್ಲ, ಮಾದಕ ಚಟಗಳಿಗೆ ಬೀಳೋದಿಲ್ಲ, ಅಡ್ಡದಾರಿಗೆ ಹೋಗೋದಿಲ್ಲ. ಕಾರಣ ಅವರ ಮೇಲೆ ಶಾಶ್ವತವಾದ ಒಡಂಬಡಿಕೆ ದೇವರು ಮಾಡಿದ್ದಾರೆ. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ನೀವು ಅಂಡರ್ಲೈನ್ ಮಾಡ್ಕೊಬೇಕದ ಆ ಪದ, ನೀವು ಸ್ವಲ್ಪ ಯೋಚನೆ ಮಾಡಿ. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ನಾನು ಆನಂದಿಸುವೆನು. ಹಾಗಾದರೆ ನೀನು ಗ್ಲೂಮಿ ಆಗಿ ದೇವರು ಮೊಟ್ಟಕ್ಕೆ ಬಿಡ್ತೀನಿ, ನಾನಾಗಿದ್ರೆ ಹಂಗೆ ಹೇಳೋದು, ಮೊಟ್ಟಕ್ಕೆ ಬಿಡ್ತೀನಿ ಅಂತೀನಿ. ಸ್ತೋತ್ರ. ದೇವರು ನಿನ್ನೆಲ್ಲ ಆನಂದಿಸ್ಬೇಕಂತ ಇದ್ದಾರೆ. ಆವಾಗ ನೀನು ಶೋಕಗಾನ, ಆವಾಗ ವೀಣೆ ಇದ್ರದ್ದು ಪಿಟೀಲ್ ಕುಯ್ಯೋದು. ಕೊಯ್ ಇಂದಿರಾ ಗಾಂಧಿ ಸತ್ತಾಗಲ್ಲ ಫುಲ್ 3 ದಿನ ಇದೇ ಇತ್ತು. ಕುಯ್ತು. ದೇವರು ಯಾವಾಗ ನಿನ್ನ ಹತ್ರ ಸಂತೋಷ ಪಡೋಣ ಅಂತ ನಿಮ್ಮ ಮನೆಗೆ ಬಂದಾಗಲ್ಲ ನೀನು ಕುಯ್ತಾನೇ ಇದೆಯಾ ಇದನ್ನು? ಯಾಕೋ ನನಗೊಂದು ಸಂಶಯ ಇದೆಯಲ್ಲ, ಯಾವಾಗಲೂ ಪ್ರಾಬ್ಲಮ್. ಸ್ತೋತ್ರ. ಯಾವಾಗಲೂ ಏನಾದರೂ ಹೆಂಗಾದರೂ ಅಳಬೇಕಂತ ಯೋಚನೆ ಮಾಡ್ತಾ ಇರೋದು. ಇವತ್ತೇನು ಮ್ಯಾಟ್ರ್ ಸಿಗ್ಲಿಲ್ವಲ್ಲ ಅಂತ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿದೆಯಾ? ಬೈಬಲ್ ಹೇಳುತ್ತೆ, ಐ ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ನಾನು ದೇವರ ವಾಕ್ಯದಲ್ಲಿ ನಂಬುತ್ತೇನೆ. ನನ್ನೊಟ್ಟಿಗೆ ನಂಬೋರು ಯಾರಾದರೂ ಇದ್ದರೆ, ನನ್ನ ದೇವರಿಗೆ ನನ್ನ ಹಿತವನ್ನು ದೇವರು ಬಯಸ್ತಾ ಇದ್ದಾನೆ, ನನ್ನ ಸುಖವನ್ನು ದೇವರು ಬಯಸ್ತಾ ಇದ್ದಾನೆ, ನನ್ನ ಆಶೀರ್ವಾದವನ್ನು ದೇವರು ಬಯಸ್ತಾ ಇದ್ದಾನೆ, ನಾನು ಚೆನ್ನಾಗಿರ್ಬೇಕೆಂದು ದೇವರು ಬಯಸ್ತಾ ಇದ್ದಾನೆ, ನನ್ನ ಸಮೃದ್ಧಿಯಲ್ಲಿರ್ಬೇಕೆಂದು ದೇವರು ಅವಾಗ ನಾವು ಬಂದು ಡೈಲಾಗ್ ಹೊಡಿಯೋದು, ನಿಮಗೇನು ಗೊತ್ತು ಪಲ್ರಿ, ನಾನು ಅದು ಹೋಗ್ತಾ ಇರೋ ಕಷ್ಟಗಳು. ದೇವರು ಹೇಳ್ತಾ ಇದ್ದಾರೆ, ನಾನು ಬಯಸ್ತಾ ಇರೋದು ಒಂದು, ಇವರು ಹೋಗ್ತಾ ಇರೋದು ಒಂದು. ಅದೇ ಮಾರ್ಗ ಡಿಫ್ರೆಂಟು. ದೇವರ ಮಾರ್ಗದಲ್ಲಿ ನೀನಿದ್ರೆ ಆಮೇ ಸಂತೋಷ ಪಡ್ತೀಯ. ಸರಿಯಪ್ಪ, ನಾನು ಕೇಳ್ತೀನಿ, ಎದ್ದು ನಿಂತ್ಕೋ. ನೀನು ಇವನ್ನ ಜೈಲಿಗೆ ಹಾಕ್ಬಿಟ್ರು ಅಂದ್ಕೊ. ಜೈಲಲ್ಲಿ ಏನು ಮಾಡ್ತೀಯಪ್ಪ? ಕೆಲಸ ಮಾಡ್ಕೊಂಡು ನಿಂತ್ಕೊಂಡಿರ್ತಾನಂತೆ. ಯಾಕೆ ಇಲ್ಲಿ ಹೊರಗಡೆ ಇರಲಿಲ್ವ ಕೆಲಸ? ಜೈಲಿಗೆ ಹೋದರೆ ಫಸ್ಟು ನೀನು ಕೇಳೋ ಪ್ರಶ್ನೆ ಏನು ಗೊತ್ತಾ? ವಾಟ್ ರಾಂಗ್ ಐ ಡಿಡ್? ಏನು ತಪ್ಪು ಮಾಡಿದೆ ನಾನು? ಏನು ತಪ್ಪು? ಅದು ಏನಕ್ಕೆ ಮಾಡ್ದಿರೋ ಇರೋ, ಏನು ಮಾಡಲಿಲ್ಲ, ಹಿಡ್ಕೊಂಡೋಗ್ಬಿಟ್ಟು ಯಾರಿಗೋ ಹೆಸರು ಯಾವುದೋ ಅರುಣ್ ಅಂತಿತ್ತು, ಇವನ ಹೆಸರು ಕೇಳಿದ್ರು ಅರುಣ್ ಅಂತ ಎಳ್ಕೊಂಡೋಗ್ಬಿಟ್ರಪ್ಪ. ಆ ಅರುಣ್ ತಪ್ಪಿಸ್ಕೊಂಡ, ಈ ಅರುಣ್ ಸಿಕ್ಕಾಕೊಂಡ ಅಂದ್ಕೊಳ್ರಿ. ಇವ್ರ ಮನಸ್ಸಲ್ಲಿ ಎಷ್ಟು ದುಃಖ ಬರುವುದು. ನಾನೇನು ತಪ್ಪು ಮಾಡಿದ್ದೆ, ಯಾಕೆ ನನ್ನನ್ನು ಹಿಡ್ಕೊಂಡೋದ್ರು? ದೇವ್ರ ಹತ್ರ ಸ್ತೋತ್ರ, ಕೋಪ ಬರೋದು. ದೇವ್ರೆ, ನಾನು ನಿನ್ನ ಮಗ ಅಲ್ವಾ, ಸೇವೆ ಮಾಡ್ತಿರ್ಲಿಲ್ವಾ, ಸುವಾರ್ತೆ ಸಾರ್ತಾ ಇರಲಿಲ್ವಾ? ಸ್ತೋತ್ರ. ಸಾಧ್ಯ ಆದರೆ ಇದೆಲ್ಲ ಆಗಿದ್ದಾರೆ ರವಿ ಪಾಸ್ಟ್ರಿಂದಾನೆ, ಅದನ್ನು ಡೈಲಾಗ್ ಹೊಡಿತೀರಾ? ಯಪ್ಪ. ಆಮೇಲೆ ಅಲ್ಲಿ ಮಧ್ಯೆ ಹೇಳೋದು, ನಾನೆಲ್ಲ ಉಪವಾಸಕ್ಕೆ ಹೋಗ್ತಿದ್ದೆ, ಎಲ್ಲ ಬೈಬಲ್ ಸ್ಟಡಿಗೆ ಹೋಗ್ತಾ ಇದ್ದೆ, ಬರ್ದಿರೋರ ಥರನ ನಾನು. ಅದರ ಮಧ್ಯದಲ್ಲಿ ನನ್ನನ್ನು ಜೈಲಲ್ಲಿ ಎಷ್ಟಾಗೋಯ್ತು, ಏನು ಮಾಡಿದ್ರು ಪ್ರಯೋಜನ ಇಲ್ದಂಗೆ ಆಗೋಯ್ತು. ಇನ್ನು ಈ ದೇವರು ಬೇಡ, ಸ್ತೋತ್ರನೂ ಬೇಡ, ಎಂಥದ್ದು ಬೇಡ, ಏನಿದು? ಅದನ್ನೇ ನೀವು ಮಾಡ್ತಾಯಿದ್ರಿ. ಪೌಲನ್ ಕೇಳ್ರಿ. ಫಿಲಿಪ್ಪ ಸಭೆಗೆ ಪತ್ರಿಕೆ ಬರೆಯುವಾಗ ಹೇಳ್ತಾನೆ, ಸಂತೋಷ ಪಡ್ರಿ. ತಿರುಗಿ ಹೇಳ್ತಾನೆ, ಸಂತೋಷ ಪಡ್ರಿ. ಪೌಲನ ಏನು ತಪ್ಪು ಮಾಡ್ದ? ಪೌಲನ ಏನು ಅಪರಾಧ ಮಾಡ್ದ? ಕಳ್ತನ ಮಾಡ್ದನ, ಕೊಲೆ ಮಾಡ್ದನ, ವ್ಯಭಿಚಾರ ಮಾಡ್ದನ, ವಂಚನೆ ಮಾಡ್ದನ, ಮೋಸ ಮಾಡ್ದನ? ಇಲ್ಲ. ಸುವಾರ್ತೆ ನಿಮಿತ್ತವಾಗಿ ಅವನ ಸೆರೆಮನೆಯಲ್ಲಿ ಇರುವಾಗ, ಅವನಿಗೆ ದುಃಖ ಪಡೋದಕ್ಕೆ ಅನೇಕ ಕಾರ್ಯಗಳು ಇರುವಾಗ ಅವನು ದುಃಖ ಪಡಲಿಲ್ಲ. ಅವನು ಹೊರಗಡೆ ಇರುವ ಜನರಿಗೆ ಹೇಳ್ತಾ ಇದ್ದಾನೆ, ಸಂತೋಷ ಪಡ್ರಿ. ತಿರುಗಿ ಹೇಳ್ತಾನೆ, ಸಂತೋಷ ಪಡ್ರಿ. ಇನ್ನು ಒಳಗಡೆ ಕ್ರಿಸ್ತನಿದ್ರೆ ದೇರ್ ಇಸ್ ಎ ಜಾಯ್. ಕರ್ತನ ಸಮ್ಮುಖದಲ್ಲಿ ಎಷ್ಟು ಜನರು ಗೊತ್ತು? ಕರ್ತನ ಸಮ್ಮುಖದಲ್ಲಿ
ಎಷ್ಟು ಸಂತೋಷ? ಪರಿಪೂರ್ಣ ಅಂದರೆ ಏನು? ಒಂದು ಸರ್ಕಲ್ ಹಾಕಿದ್ರೆ, ನಾನೀಗ ಸರ್ಕಲ್ ಹಾಕ್ತೀನಿ ನೋಡ್ರಿ, ಅಪೂರ್ಣ ಅದು. ಸಂಪೂರ್ಣ ಅಂದರೆ ದೇರ್ ಇಸ್ ನಥಿಂಗ್ ಗ್ಯಾಪ್. ಆಮೇಲೆ ಹಾಗಾದ್ರೆ ಸಂತೋಷ ಪರಿಪೂರ್ಣವಾಗದಲ್ಲಿ ಕರ್ತನ ಸಮ್ಮುಖ. ಸಮ್ಮುಖ ಅಂದರೆ ವೆನ್ ಯು ಆರ್ ಇಂಟಿಮೇಟ್ ವಿತ್ ಗಾಡ್, ದೇರ್ ಈಸ್ ಎ ಓವರ್ಫ್ಲೋಯಿಂಗ್ ಜಾಯ್. ಆಮೇಲೆ ಕೆಲ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬಿಟ್ರೆ ಆವತ್ತಿನ ಡೇನೇ ಮೂಡ್ ಆಫ್ ಆಗಿಬಿಡುತ್ತೆ. ಕೆಲ ಫ್ರೆಂಡ್ಸ್ ಹತ್ರ ಮಾತಾಡಿದ್ರೆ ಆವತ್ತಿನ ಡೇ ಬೂಸ್ಟ್ ಆಗುತ್ತೆ. ಫೈಂಡ್ ಎ ಗುಡ್ ಫ್ರೆಂಡ್. ಒಳ್ಳೆ ಫ್ರೆಂಡ್ಸನ್ನ ಆಯ್ಕೆ ಮಾಡ್ಕೊಳ್ರಿ. ಆಮೇನ್. ಇದ್ದೀರಾ ನೀವು? ಕರ್ತನ ಸಮ್ಮುಖ. ಸಮ್ಮುಖ ಅಂದರೆ ಏನು? ಓಕೆ, ಲೆಟ್ ಮೀ ಎಕ್ಸ್ಪ್ಲೈನ್ ಟು ಯು. ನೀವು ಯಾರು? ಅದೇ ಪ್ರಶ್ನೆ. ಇಲ್ಲಿವರೆಗೂ ವಿಶ್ವಾಸಿಯಾಗಿ ನಿಮ್ಮ ಸಭೆಗೆ ಬರ್ತಾ ಇದ್ದು, ಇವಾಗ ಕಡೆ ಕೇಳಿದ್ರೆ ನೀವು ಯಾರು ಅಂದರೆ ಏನು ಹೇಳಲಿ? ಏನು ಹೇಳಲಿ? ನಾನು ಕಮಲಮ್ಮ, ನನ್ನ ಲಿಂಗಮ್ಮ, ನೀವು ಭಾಗ್ಯಮ್ಮ, ಸೋತ್ರ, ನನ್ನ ರಮೇಶ, ಉಮೇಶ, ಚಂದ್ರ, ಸೂರ್ಯ. ಕರೆಕ್ಟ್. ನಾನು ಕೇಳ್ತಾ ಇರೋದು, ಯಾರ್ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡ್ತಾರೋ ನೀವ್ಯಾರು? ದೇವರ ಆತ್ಮನ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಯಾರ ಜೊತೆಯಲ್ಲಿದ್ದಾನೆ? ನಮ್ಮಲ್ಲ, ನನ್ನ. ಯಾವುದು? ಸಮ್ಮುಖನ ವಿಮುಖನ? ಸಮ್ಮುಖನ ವಿಮುಖನ? ಸಮ್ಮುಖ. ಸಮ್ಮುಖ 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 ಸಮ್ಮುಖ. ನೀನು ಯಾಕೆ ವಿಮುಖನಾಗಿದ್ದು ಜಾಯಾಗಿರ್ತಿದ್ದು. ದೇವರು ನಿನ್ನ ಒಳಗಡೆ ಇರುವಾಗ ನಿನ್ನ ಒಳಗಡೆ ಸಂತೋಷ ಇರಬೇಕಾ, ದುಃಖ ಇರಬೇಕಾ? ಈಗ ಕೇಳ್ತೀನಿ ತಿರ್ಗ, ದೇವರೆಲ್ಲಿದ್ದಾನೆ?